ಅಡ್ವಾನ್ಸ್ಡ್ ಗೂಗಲ್ ಸರ್ಚ್ ಟಿಪ್ಸ್ ಮತ್ತು ಟ್ರಿಕ್ಸ್. ಅಡ್ವಾನ್ಸ್ಡ್ ಗೂಗಲ್ ಸರ್ಚ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್. ಇವರು ಉಮೇಶ್ ಕಾಲೇಜ್ ಪ್ರಾಜೆಕ್ಟ್ಗಾಗಿ ಕೆಲಸ ಮಾಡುತ್ತಿದ್ದಾರೆ. ಅವರು ತನ್ನ ಪ್ರಾಜೆಕ್ಟ್ಗಾಗಿ ಮಾಹಿತಿಯನ್ನು ಸಂಗ್ರಹಿಸುವಾಗ ಡಿಜಿಟಲ್ ಸ್ಪೇಸ್ನಲ್ಲಿ ಲಭ್ಯವಿರುವ ಮಾಹಿತಿಯ ಭಂಡಾರವನ್ನು ನೋಡಿ ಆಶ್ಚರ್ಯಚಕಿತರಾಗುತ್ತಾರೆ. ಉಮೇಶ್ ಅವರಂತೆ ನೀವು ಕೂಡ ಯಾವುದಾದರೂ ಪ್ರಾಜೆಕ್ಟ್ನಲ್ಲಿ ಕೆಲಸ ಮಾಡುತ್ತಿರುವ ಯುವ ವಿದ್ಯಾರ್ಥಿಯೇ ಮತ್ತು ಮಾಹಿತಿಯನ್ನು ಸಂಗ್ರಹಿಸಲು ಗೂಗಲ್ನಿಂದ ಸಹಾಯ ತೆಗೆದುಕೊಳ್ಳುತ್ತಿದ್ದೀರಾ? ಆದರೆ ಕೆಲವೊಮ್ಮೆ ನಿಖರವಾದ ಮಾಹಿತಿಯನ್ನು ಪಡೆಯುವುದು ಕಷ್ಟವಾಗುತ್ತಿದೆಯೇ? ಸರಿ, ಹಾಗಾದರೆ ಹೆಚ್ಚೇನು ಹೇಳಬೇಡಿ. ಈ ವಿಶಾಲವಾದ ಡಿಜಿಟಲ್ ಲ್ಯಾಂಡ್ಸ್ಕೇಪ್ ಅನ್ನು ನ್ಯಾವಿಗೇಟ್ ಮಾಡಲು ಮತ್ತು ನಿಮಗೆ ಬೇಕಾದ ಮಾಹಿತಿಯನ್ನು ಹುಡುಕುವುದಕ್ಕೆ ನಿಮಗೆ ಸಹಾಯ ಮಾಡಲು ಈ ವಿಡಿಯೋದಲ್ಲಿ ನಾವು ಕೆಲವು ಅಡ್ವಾನ್ಸ್ಡ್ ಗೂಗಲ್ ಸರ್ಚ್ ಟಿಪ್ಸ್ ಮತ್ತು ಟ್ರಿಕ್ಸ್ಗಳನ್ನು ಹಂಚಿಕೊಳ್ಳುತ್ತಿದ್ದೇವೆ. ಟಿಪ್ 1. ನಿಖರವಾದ ಕೀವರ್ಡ್ಗಳು ಅಥವಾ ವಾಕ್ಯಗಳಿಗೆ ಕೊಟೇಶನ್ ಚಿಹ್ನೆಗಳನ್ನು ಬಳಸಿ. ಉದಾಹರಣೆಗೆ, ನೀವು ಕೃಷಿಯ ಮೇಲೆ ಹವಾಮಾನ ಬದಲಾವಣೆಯ ಪರಿಣಾಮಗಳ ಬಗ್ಗೆ ಮಾಹಿತಿಯನ್ನು ಹುಡುಕುತ್ತಿದ್ದರೆ ಕೊಟೇಶನ್ ಚಿಹ್ನೆಯ ಒಳಗೆ ವಾಕ್ಯಗಳನ್ನು ಟೈಪ್ ಮಾಡಿ. ನೀವು ಸರ್ಚ್ ಮಾಡಬೇಕಾದ ವಿಷಯವನ್ನು ಕೊಟೇಶನ್ ಚಿಹ್ನೆಯ ಒಳಗೆ ಟೈಪ್ ಮಾಡುವುದರಿಂದ ನಿಖರವಾದ ವಿಷಯವನ್ನು ಹೊಂದಿರುವ ಪುಟಗಳನ್ನು ಮಾತ್ರ ಗೂಗಲ್ ಹೇಗೆ ಆಯ್ಕೆ ಮಾಡಿ ನಿಮಗೆ ತೋರಿಸುತ್ತದೆ ಎಂಬುದನ್ನು ನೋಡಿ. ಇದು ಸಂಪೂರ್ಣ ನಿಖರವಾದ ಮತ್ತು ಸಂಬಂಧಿತ ಫಲಿತಾಂಶಗಳನ್ನು ಕಂಡುಹಿಡಿಯುವ ತಕ್ಷಣದ ಮಾರ್ಗವಾಗಿದೆ. ಟಿಪ್ 2. ಅಡ್ವಾನ್ಸ್ಡ್ ಸರ್ಚ್ ಫಿಲ್ಟರ್ಗಳನ್ನು ಬಳಸಿ. ನಿರ್ದಿಷ್ಟ ರೀತಿಯಲ್ಲಿ ಮಾಹಿತಿಯನ್ನು ಹುಡುಕಲು ಮತ್ತು ನಿಮ್ಮ ಹುಡುಕಾಟದ ಫಲಿತಾಂಶಗಳನ್ನು ಪರಿಷ್ಕರಿಸಲು ನಿಮಗೆ ಸಹಾಯ ಮಾಡುವ ಅಡ್ವಾನ್ಸ್ಡ್ ಸರ್ಚ್ ಫಿಲ್ಟರ್ಗಳು ಲಭ್ಯವಿದೆ. ಈ ಅಡ್ವಾನ್ಸ್ಡ್ ಸರ್ಚ್ ಫಿಲ್ಟರ್ಗಳಿಗಾಗಿ ನೀವು ಟೂಲ್ಸ್ನ ಮೇಲೆ ಕ್ಲಿಕ್ ಮಾಡಬಹುದು. ಇಲ್ಲಿ ನೀವು ಸಮಯದ ಮಿತಿ, ಮಾಹಿತಿಯ ಪ್ರಕಾರ ಮತ್ತು ಇಮೇಜ್ ಹಾಗೂ ಮೀಡಿಯಾಗಳನ್ನು ಬಳಸುವ ಹಕ್ಕುಗಳ ಆಧಾರದ ಮೇಲೆ ಫಲಿತಾಂಶಗಳನ್ನು ಫಿಲ್ಟರ್ ಮಾಡಬಹುದು. ಉದಾಹರಣೆಗೆ, ನೀವು ಹೊಸ ವಿಷಯದ ಬಗ್ಗೆ ಮಾಹಿತಿಯನ್ನು ಪಡೆಯಲು ಬಯಸಿದರೆ ಪಾಸ್ಟ್ ಮಂತ್ ಫಿಲ್ಟರ್ ಅನ್ನು ಆಯ್ಕೆ ಮಾಡುವ ಮೂಲಕ ಇತ್ತೀಚಿನ ವಿಷಯದ ಮೇಲೆ ನಿಮ್ಮ ಏಕಾಗ್ರತೆಯನ್ನು ಕೇಂದ್ರೀಕರಿಸಬಹುದು. ಈ ಅಡ್ವಾನ್ಸ್ಡ್ ಸರ್ಚ್ ಫಿಲ್ಟರ್ಗಳನ್ನು ಬಳಸುವ ಮೂಲಕ ನೀವು ಅತ್ಯಂತ ಪ್ರಸಿದ್ಧವಾದ ಮತ್ತು ನವೀಕರಿಸಿದ ಇತ್ತೀಚಿನ ಮಾಹಿತಿಯನ್ನು ತಕ್ಷಣವೇ ಪಡೆಯಬಹುದು. ಟಿಪ್ 3. ಗೂಗಲ್ ಸರ್ಚ್ ಆಪರೇಟರ್ಗಳನ್ನು ಬಳಸಿ. ಗೂಗಲ್ ಸರ್ಚ್ ಆಪರೇಟರ್ಗಳು ವಿಶೇಷ ಚಿಹ್ನೆಗಳು ಅಥವಾ ಪದಗಳಾಗಿರುತ್ತವೆ. ಅದು ನೀವು ಸರ್ಚ್ ಮಾಡಿದ ಪ್ರಶ್ನೆಯನ್ನು ಪರಿಷ್ಕರಿಸುತ್ತದೆ ಮತ್ತು ಹೆಚ್ಚು ನಿರ್ದಿಷ್ಟ ಫಲಿತಾಂಶಗಳನ್ನು ನೀಡುತ್ತದೆ. ನಿಮ್ಮ ಹುಡುಕಾಟದ ಫಲಿತಾಂಶಗಳಲ್ಲಿ 2 ಪದಗಳನ್ನು ಉಲ್ಲೇಖಿಸುವ ಪುಟಗಳನ್ನು ಒಳಗೊಂಡಿವೆ ಎಂದು ಖಚಿತಪಡಿಸಿಕೊಳ್ಳಲು ಪದಗಳ ನಡುವೆ ಆ್ಯಂಡ್ ಅನ್ನು ಬಳಸಿ. ನೀವು ಇಲ್ಲಿ ನೋಡುವಂತೆ ಹುಡುಕಾಟದ ಫಲಿತಾಂಶಗಳು ನಿರ್ದಿಷ್ಟವಾಗಿ 2 ಪದಗಳನ್ನು ಒಳಗೊಂಡಿರುವ ಮಾಹಿತಿಯನ್ನು ತೋರಿಸುತ್ತದೆ. ಮತ್ತೊಂದು ಸರ್ಚ್ ಆಪರೇಟರ್ ವೆಬ್ಸೈಟ್ ಡೊಮೈನ್ನ ಮೊದಲು ಸೈಟ್ ಆಪರೇಟರ್ ಅನ್ನು ಬಳಸಿ. ನಿರ್ದಿಷ್ಟ ಸೈಟ್ನಲ್ಲಿ ಹುಡುಕಲು ಉಪಯೋಗವಾಗುತ್ತದೆ. ಸೈಟ್ hindustan.times.com ಆಪರೇಟರ್ ಅನ್ನು ಬಳಸುವ ಮೂಲಕ ನೀವು ಹಿಂದೂಸ್ತಾನ್ ಟೈಮ್ಸ್ನಲ್ಲಿ ಪ್ರತ್ಯೇಕವಾಗಿ ಹವಾಮಾನ ಬದಲಾವಣೆಗೆ ಸಂಬಂಧಿಸಿದ ಲೇಖನಗಳನ್ನು ನೋಡಬಹುದು. ಮತ್ತೊಂದು ಉಪಯುಕ್ತ ಆಪರೇಟರ್ ಫೈಲ್ ಟೈಪ್. ಇದು ನಿರ್ದಿಷ್ಟ ಫೈಲ್ ಪ್ರಕಾರಗಳನ್ನು ಹುಡುಕಲು ನಿಮಗೆ ಸಹಾಯ ಮಾಡುತ್ತದೆ. ಫೈಲ್ ಟೈಪ್ PPT ಆಪರೇಟರ್ ಅನ್ನು ಬಳಸಿಕೊಂಡು ನೀವು ಹವಾಮಾನ ಬದಲಾವಣೆಗೆ ಸಂಬಂಧಿಸಿದ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಫೈಲ್ ಅನ್ನು ಪಡೆಯಬಹುದು. ಹಾಗಾದರೆ ಯುವ ವಿದ್ಯಾರ್ಥಿಗಳೇ, ಕೊಟೇಶನ್ ಚಿಹ್ನೆಗಳನ್ನು ಬಳಸುವುದು, ಸರ್ಚ್ ಫಿಲ್ಟರ್ಗಳನ್ನು ಬಳಸುವುದು ಮತ್ತು ಸರ್ಚ್ ಆಪರೇಟರ್ಗಳನ್ನು ಬಳಸುವ
ಅಡ್ವಾನ್ಸ್ಡ್ ಸರ್ಚ್ ಟ್ರಿಕ್ಸ್ ಅನ್ನು ಕಲಿಯುವ ಮೂಲಕ ನೀವು ಸಂಬಂಧಿತ ಮತ್ತು ನಿಖರವಾದ ಮಾಹಿತಿಯನ್ನು ಪಡೆಯಬಹುದು. ನೆನಪಿಡಿ, ಗೂಗಲ್ ಸರ್ಚ್ ಅನ್ನು ಜವಾಬ್ದಾರಿಯುತವಾಗಿ ಬಳಸಿ ಮತ್ತು ವಿಶ್ವಾಸಾರ್ಹ ಮೂಲಗಳಿಂದ ಮಾಹಿತಿಯನ್ನು ಪರಿಶೀಲಿಸಿ. ಹ್ಯಾಪಿ ಸರ್ಚಿಂಗ್. ಹೊಸದನ್ನು ಕಲಿಯಿರಿ, ಹೊಸದನ್ನು ನೋಡಿ, ಡಿಜಿಟಲ್ ಜಗತ್ತಿನಲ್ಲಿ ಮುನ್ನಡೆಯಿರಿ.